ಆಕಾಶವಾಣಿ ಹಾಡುತ್ತಾ ನಲಿಯೋಣ ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಕೇಳಿ ಹಾಡುತ್ತಾ ನಲಿಯೋಣ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಇದರಲ್ಲಿ ಹೇಳ್ಕೊಡೋ ಹಾಡುಗಳನ್ನೆಲ್ಲ ಛಕ್ಕಂತ ಕಲ್ತು ಬಾಯ್ಪಾಠ ಮಾಡಿ ತಪ್ಪಿಲ್ದೆ ಹಾಡಿ ವಿಡಿಯೋ ಮಾಡಿ ನಂಗೆ ಕಳಿಸಿ ಯಾವಾಗ ಬರುತ್ತಪ್ಪ ಅಂತ ಕಾತರದಿಂದ ಕಾಯ್ತಾ ಇರೋ ನಮ್ಮ ಪುಟಾಣಿಗಳಿಗೆ ಅವರಿಗಿಂತಲೂ ಹೆಚ್ಚಿನ ಆತಂಕದಿಂದ ನಮ್ಮ ಮಗು ವಿಡಿಯೋ ಅಪ್ಲೋಡ್ ಆಗತ್ತಾ ಅಂತ ಚಡಪಡಿಸ್ತಾ ಇರೋ ಅಪ್ಪ ಅಮ್ಮಂದ್ರಿಗೆ ನಿಮಗೆಲ್ಲ ನಿಮ್ಮ ಪ್ರೀತಿಯ ರಘು ಮಾಮನ ಶುಭೋದಯ. ಗುಡ್ ಮಾರ್ನಿಂಗ್. ಪುಟಾಣಿಗಳೇ, ನೀವೆಲ್ಲ ತುಂಬಾ ಚೆನ್ನಾಗಿ ಹಾಡು ಕಲಿತಾ ಇದ್ದೀರಿ, ಸುಂದರವಾಗಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾನೂ ಇದ್ದೀರಿ. ಆದ್ರೆ ನಿಮ್ಮ ಅಮ್ಮಂದಿರದ್ದು ಒಂದೇ ಕಂಪ್ಲೇಂಟು, ಎಲ್ಲ ಸರಿ, ನಮ್ ಮಗು ಅದ್ಯಾಕೋ ಊಟ ಮಾಡೋಕೆ ಮನ್ಸು ಮಾಡೋದಿಲ್ಲ, ಹೊಟ್ಟೆ ತುಂಬಾ ತಿನ್ನೋದೇ ಇಲ್ಲ ಅನ್ನತ್ತೆ ಅಂತ ಒಬ್ರಂದ್ರೆ, ಸರಿಯಾಗಿ ಊಟ ಮಾಡ್ದಿರಾ ಯಾವಾಗ್ಲೂ ಸುಸ್ತು ಅಂತ ಇರುತ್ತೆ ಅಂತ ಇನ್ನೊಬ್ರಂತಾರೆ. ಮತ್ತೊಬ್ರು, ಅಯ್ಯೋ ನಮ್ ಮಗು ವಯಸ್ಸಿಗೆ ಸರಿಯಾಗಿ ಬೆಳೆದೇ ಇಲ್ಲ, ಎತ್ತರಕ್ಕೆ ಸರಿಯಾದ ತೂಕ ಇಲ್ಲ, ಸಣಕಲ ಕಡ್ಡಿ ಅಂತ ಎಲ್ರೂ ರೇಗಿಸ್ತಾರೆ ಅಂತ ಬೇಜಾರ್ ಮಾಡ್ಕೋತಾರೆ. ಪುಟಾಣಿಗಳೇ, ಹೀಗ್ ಮಾಡೋದು ಸರಿನಾ? ಅಮ್ಮ ಪ್ರೀತಿಯಿಂದ ರುಚಿಯಾಗಿ ಮಾಡಿಕೊಡೋ ಆಹಾರ ಪದಾರ್ಥನ ತಿನ್ನದೇ ವ್ಯರ್ಥ ಮಾಡೋದಲ್ಲದೆ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು ಸರಿನಾ? ತಪ್ಪಲ್ವಾ? ನಿಮಗೆ ಆರೋಗ್ಯ ಕೆಟ್ರೆ ಅಮ್ಮಂಗೆ ಅಪ್ಪಂಗೆ ಅಷ್ಟೇ ಅಲ್ಲ, ನಿಮ್ ಫ್ರೆಂಡ್ಸ್ಗೆ, ನಿಮ್ಮ ಸುತ್ತಮುತ್ತಲಿರೋ ಎಲ್ರಿಗೂ ಬೇಜಾರಾಗಲ್ವಾ? ನೋಡಿ ಅಲ್ಲಿ ಪುಟ್ಟನ್ ತಲೆ ಪುಟ್ಟಿ ಜಡೆ ಕುಣಿತಾ ಇವೆ, ಹೌದು ಅಂತ ತಲೆ ಮಾತ್ರ ಆಡ್ಸ್ಬಿಟ್ರೆ ಸಾಕಾ? ಅಮ್ಮಂಗೆ ಬೇಜಾರು ಮಾಡದ ಹಾಗೆ ಊಟ ಮಾಡ್ಬೇಕಲ್ವಾ? ಹಾಗಾದ್ರೆ ಖುಷಿಯಾಗಿ ಊಟ ಮಾಡೋದು ಹೇಗೆ? ಅದಕ್ಕೆ ಅಂತಲೇ ಇವತ್ತು ಒಂದು ಸ್ಪೆಷಲ್ ಹಾಡು ನಿಮಗೆ ಅಂತಲೇ ಹೇಳ್ಕೊಡ್ತೀವಿ, ಮುದ್ದೆ ಹಾಡು. ಸುಪ್ರಿಯಾ ಅಕ್ಕ ಹೇಳೋ ಈ ಮುದ್ದೆ ಹಾಡನ್ನ ಮೊದಲು ಕೇಳಿಸ್ಕೊಂಬಿಡಿ. ಇತ್ತು ಮೇಲಿನ ಪ್ಲೇಟು, ಸರಸರ ಉರುಳಿತು ಮುದ್ದೆಯ ಚೆಂಡು, ಹೊಗೆಯನ್ನು ತೋರಿತು ನಮ್ಮನ್ನು ಕಂಡು, ಘಮ ಘಮ ವಾಸನೆ ಹರಡಿತು ಸಾರು, ಬಾಬಾ ಎಂದು ಕರೆಯಿತು ಜೋರು, ಸರಬರ ಕಡೆಯಿತು ಮಜ್ಜಿಗೆ ಕೋಲು, ಚಕ ಚಕ ಕುಳಿತರು ಊಟಕ್ಕೆ ಸಾಲು, ಕೈಗೂ ಬಾಯಿಗೂ ನಡೆಯಿತು ಜಗಳ, ಮುಗಿಯಲು ಎತ್ತರು ಮುದ್ದೆಯ ಕವಳ, ಕೈಗೂ ಬಾಯಿಗೂ ನಡೆಯಿತು ಜಗಳ, ಮುಗಿಯಲು ಎತ್ತರು ಮುದ್ದೆಯ ಕವಳ. ಪುಟಾಣಿಗಳಿಗೆಲ್ಲ ಈ ಹಾಡು ಕೇಳಿದ್ಮೇಲೆ, ಅಯ್ಯೋ ಇದು ನಮಗ್ ಗೊತ್ತು, ಅಮ್ಮ ಮುದ್ದೆ ಮಾಡೋದನ್ನ ನಾವು ನೋಡಿದೀವಿ, ಅಮ್ಮ ಹೀಗೆ ಮಾಡೋದು ಅಂತ ಅವ್ರವರಲ್ಲೇ ಮಾತಾಡ್ಕೋತಾ ಇದ್ದಾರೆ. ಪುಟಾಣಿಗಳೇ, ಒಂದ್ಸಾರಿ ಈ ಹಾಡನ್ನ ನಾನು ಓದ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಮುಂದೆ ಕಲಿಬೇಕಲ್ವಾ? ಕೂತ ಕುದಿಯಿತು ಪಾತ್ರೆಯ ಹಿಟ್ಟು, ತಕ ನೆಗೆಯಿತು ಮೇಲಿನ ಪ್ಲೇಟು, ಸರಸರ ಉರುಳಿತು ಮುದ್ದೆಯ ಚೆಂಡು, ಹೊಗೆಯನ್ನು ಕಾರಿತು ನಮ್ಮನು ಕಂಡು, ಘಮ ಘಮ ವಾಸನೆ ಹರಡಿತು ಸಾರು, ಬಾ ಎಂದು ಕರೆಯಿತು ಜೋರು, ಸರಬರ ಕಡೆಯಿತು ಮಜ್ಜಿಗೆ ಕೋಲು, ಚಕ ಚಕ ಕುಳಿತರು ಊಟಕ್ಕೆ ಸಾಲು, ಕೈಯಿಗೂ ಬಾಯಿಗೂ ನಡೆಯಿತು ಜಗಳ, ಮುಗಿಯಲು ಎದ್ದರು ಮುದ್ದೆಯ ಕವಳ. ಪುಟಾಣಿಗಳೇ, ಇಲ್ಲಿ ಮುದ್ದೆ ಅಂದ್ರೆ ಯಾವ ಮುದ್ದೆ? ಸರಿ, ಪುಟ್ಟ ಅಂತಾನೆ ರಾಗಿ ಮುದ್ದೆ ಅಂತ, ಪುಟ್ಟಿ ಅಂತಾಳೆ ಜೋಳದ ಮುದ್ದೆ ಅಂತ. ಹಾಗಾದ್ರೆ ಯಾವ್ದು ಸರಿ ಅಂದ್ರೆ ಎರಡೂ ಸರಿ ಅನ್ನಬಹುದು. ಮುದ್ದೆ ರಾಗಿ ಹಿಟ್ಟಿನಲ್ಲೂ ಮಾಡ್ತಾರೆ, ಜೋಳದ ಹಿಟ್ಟಿನಲ್ಲೂ ಮಾಡ್ತಾರೆ. ಈಗ ನೀವೇನ್ ಮಾಡ್ಬೇಕು? ಸುಪ್ರಿಯಾ ಅಕ್ಕನ ಜೊತೆ ಹಾಡ್ತಾ ಈ ಮುದ್ದೆ ಹಾಡನ್ನು ಕಲ್ತ್ಕೋಬೇಕು. ರೆಡಿ? 1 2 3 4. ಕುದಿಯಿತು ಪಾತ್ರೆಯ ಹಿಟ್ಟು, ತಕ್ಕ ನೆಗೆಯಿತು ಮೇಲಿನ ಪ್ಲೇಟು, ಸರಸರ ಉರುಳಿತು ಮುದ್ದೆಯ
ಅಬ್ಬಬ್ಬಾ, ಎಷ್ಟು ಜೋರಾಗಿ ಹಾಡ್ಬಿಟ್ರಿ! ಮುದ್ದೆ ಬಗ್ಗೆ ಹಾಡು ಕಲ್ತವ್ರಿಗೆ ಇಷ್ಟೊಂದು ಶಕ್ತಿ ಬಂದ್ಬಿಡ್ತಾ? ಹಾಗಾದ್ರೆ ಇನ್ನು ಮುದ್ದೆ ತಿನ್ನೋ ಮಕ್ಕಳಿಗೆ ಅದೆಷ್ಟು ಶಕ್ತಿ ಇರಬೇಡ. ಮುದ್ದೇನ್ ಮಾಡೋಕೆ ರಾಗಿ ಹಿಟ್ಟು ಬಳಸೋದು ಜಾಸ್ತಿ ಅಂದೆ ಅಲ್ವಾ? ಇವತ್ತು ರಾಗಿ ಬಗ್ಗೆ 2 ಗಾದೆ ನಿಮಗೆ ಹೇಳ್ಕೊಡ್ತೀನಿ. ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರಿ. ಮೊದಲನೇ ಗಾದೆ, ರಾಗಿ ಬಲ್ಲವನಿಗೆ ರೋಗವಿಲ್ಲ. ಏನಂದೆ? ರಾಗಿ ಬಲ್ಲವನಿಗೆ ರೋಗ ಇಲ್ಲ. 2ನೇ ಗಾದೆ, ರಾಗಿಯ ಗತ್ತು ತಿಂದೋರ್ಗೆ ಗೊತ್ತು. ರಾಗಿಯ ಗತ್ತು ತಿಂದೋರ್ಗೆ ಗೊತ್ತು. ಈ 2 ಗಾದೆಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ರಾಗಿ ಮುದ್ದೆ ತಿನ್ನೋವಾಗ್ಲೆಲ್ಲ ತಿನ್ನೋಕ್ ಮುಂಚೆ ಈ 2 ಗಾದೆ ಒಂದ್ಸಾರಿ ಹೇಳಿ 1 ತುತ್ತು ತಿನ್ನಿ. ಪ್ರತಿ ತುತ್ತು ತಿನ್ನೋಕ್ ಮುಂಚೆ 1 ಗಾದೆ ಹೇಳಿ ಆಮೇಲೆ ತುತ್ತು ತಿನ್ನಿ. ಆಗ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ಕೆಲಸ ಮಾಡೋ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮ ದೇಹ ಚೆನ್ನಾಗಿ ಬೆಳೆಯುತ್ತೆ, ಬುದ್ಧಿ ಚುರುಕಾಗತ್ತೆ, ಆರೋಗ್ಯವಾಗಿರ್ತೀರಿ, ಶಕ್ತಿ ಬರುತ್ತೆ, ಚೆನ್ನಾಗಿ ಆಟ ಆಡಿ ಸಂತೋಷವಾಗಿರಬಹುದು. ಸರಿನಾ? ಎಲ್ಲಿ ಹಾಗಾದ್ರೆ ಸುಪ್ರಿಯಾ ಅಕ್ಕನ ಜೊತೆ ಇನ್ನೊಂದ್ಸಾರಿ ಹಾಡಿ ಮುದ್ದೆ ಹಾಡು ಬೇಗ ಕಲ್ತ್ಕೊಂಡು ಬಿಡಿ. ಕುತ್ತ ಕುತ್ತ ಕುದಿಯಿತು ಪಾತ್ರೆಯ ಹಿಟ್ಟು, ತಕ್ಕ ತಕ್ಕ ನೆಗೆಯಿತು ಮೇಲಿನ ಪ್ಲೇಟು, ಸರ ಸರ ಉರುಳಿತು ಮುದ್ದೆಯ ಚೆಂಡು, ಹೊಗೆಯನ್ನು ತೋರಿತು ನಮ್ಮನ್ನು ಕಂಡು, ಘಮ ಘಮ ವಾಸನೆ ಹರಡಿತು ಸಾರು, ಬಾಬಾ ಎಂದು ಕರೆಯಿತು ಜೋರು, ಸರಬರ ಕಡೆಯಿತು ಮಜ್ಜಿಗೆ ಕೋಲು, ಚಕ್ಕ ಚಕ್ಕ ಕುಳಿತರು ಊಟಕ್ಕೆ ಸಾಲು, ಕೈಗೂ ಬಾಯಿಗೂ ನಡೆಯಿತು ಜಗಳ, ಮುಗಿಯಲು ಎದ್ದರು ಮುದ್ದೆಯ ಕವಳ, ಕೈಗೂ ಬಾಯಿಗೂ ನಡೆಯಿತು ಜಗಳ, ಮುಗಿಯಲು ಎದ್ದರು ಮುದ್ದೆಯ ಕವಳ. ಪುಟ್ಪುಟಾಣಿಗಳೇ, ನಿಮಗೆಲ್ಲ ಮುದ್ದೆ ಹಾಡು ಬಾಯಿಗೆ ಬಂತು ಅಲ್ವಾ? ಹಾಗೇನೆ ಅಮ್ಮ ಮಾಡಿಕೊಡೋ ಮುದ್ದೇನೂ ಬಾಯಾಡಿಸ್ಬೇಕು. ಈ ಹಾಡಲ್ಲಿ ಕುತ ಕುತ, ತಕ ತಕ, ಸರಸರ, ಘಮ ಘಮ, ಸರಬರ ಇಂಥ ಶಬ್ದಗಳನ್ನೆಲ್ಲ ಕೇಳಿದ್ರಲ್ವಾ? ಇಲ್ಲೊಂದು ವಿಶೇಷ ಇದೆ. ನಿಮ್ಮ ಕಣ್ಣು ನೋಡಿದ್ದನ್ನ ಮನಸ್ಸು ಶಬ್ದದ ರೂಪದಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಳುತ್ತೆ. ಕುದಿಯೋದು ಕುತ ಕುತ, ಕುಣಿಯೋದು ತಕ ತಕ, ವಾಸನೆ ಘಮ ಘಮ, ಮಜ್ಜಿಗೆ ಕಡ್ದಾಗ ಬರೋ ಸದ್ದು ಸರಸರ. ಇದನ್ನೆಲ್ಲ ಗಮನ ಇಟ್ಟು ಅರ್ಥ ಮಾಡ್ಕೋಬೇಕು. ನೀವು ಮಾತಾಡುವಾಗ ಈ ಶಬ್ದಗಳನ್ನ ಬಳಸಿ ಮಾತಾಡಿದ್ರೆ ಕೇಳೋಕೆ ಸುಂದರವಾಗಿರುತ್ತೆ, ಕಣ್ಣಿಗೆ ಕಟ್ಟಿದ ಹಾಗಿರುತ್ತೆ. ಇನ್ನು ಪ್ರೀತಿಯ ಅಮ್ಮ ಅಪ್ಪಂದ್ರೆ, ಮಕ್ಕಳು ಊಟ ಮಾಡೋಕೆ ಹಠ ಮಾಡೋದು ಸಹಜ ಅಲ್ವಾ? ಅದಕ್ಕೆ ಒಂದು ಉಪಾಯ ಮಾಡಿ. ಮಕ್ಕಳಿಗೆ ವಿವಿಧ ರೀತಿಯ ಪೌಷ್ಟಿಕ ಆಹಾರವನ್ನ ಮನೇಲೇ ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಿಳಿದವರ ಹತ್ರ ಕೇಳಿ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಮನೆಯಲ್ಲೇ ತಯಾರಿಸೋ ಅಡುಗೆಗಳಲ್ಲಿ ಮಕ್ಕಳಿಗೆ ಬೇಕಾದ ಪೋಷಣೆ ಸಿಗತ್ತೆ. ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಸಮತೋಲಿತ ಪೋಷಣಾಯುಕ್ತ ಆಹಾರ ಅಗತ್ಯ. ಅಂಗನವಾಡಿ ಮೇಲ್ವಿಚಾರಕರ ಹತ್ರ, ಆರೋಗ್ಯಾಧಿಕಾರಿಗಳ ಹತ್ರ, ನಿಮ್ಮ ಕುಟುಂಬದ ವೈದ್ಯರ ಹತ್ರ ಈ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಸಂಸ್ಕರಿತ ಆಹಾರಗಳಿಗಿಂತ ಅಂದ್ರೆ ಪ್ರೋಸೆಸ್ಡ್ ಫುಡ್ಗಳಿಗಿಂತ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳಿಗಿಂತ ಮನೆಯಲ್ಲೇ ತಯಾರಿಸೋ ಫ್ರೆಶ್ ಫುಡ್, ತಾಜಾ ಆಹಾರ ಒಳ್ಳೇದಲ್ವಾ? ಬೇರೆಲ್ಲೂ ಸಿಗದೇ ಇರೋ ಒಂದು ವಿಶಿಷ್ಟವಾದ ಗುಣ ಮನೆಯ ಆಹಾರದಲ್ಲಿ ಸೇರಿರುತ್ತೆ. ಅದಕ್ಕೆ ಆಹಾರ ಪ್ರಿಯರಿಗೆ ಪೋಷಕಾಂಶಯುಕ್ತ ಆಹಾರದಿಂದ ಅಡುಗೆ ತಯಾರಿಸುವ ವಿಶೇಷ ಕಾರ್ಯಕ್ರಮ ಆರೋಗ್ಯ ಅಡುಗೆ ಪ್ರತಿ ಸೋಮವಾರ ಮಧ್ಯಾಹ್ನ 11:55 ಪ್ರಸಾರವಾಗುತ್ತದೆ. ಮನೆಯ ಆಹಾರ ಮಕ್ಕಳಿಗಷ್ಟೇ ಅಲ್ಲ, ಮನೆ ಮಂದಿಗೆಲ್ಲ ಒಳ್ಳೇದು. ಯಾವ್ದು ಹೇಳಿ ಆ ಗುಣ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಅದೇ ತಾಯಿಯ ಪ್ರೀತಿ. ಇದು ಯಾರೂ ಬೆಲೆ ಕಟ್ಟೋಕಾಗದ ಒಂದು ಗುಣ. ಇದು
ಆಕೆ ತಯಾರಿಸೋ ಆಹಾರಕ್ಕೆ ಒಂದು ವಿಶಿಷ್ಟವಾದ ರುಚಿಯನ್ನ, ಶಕ್ತಿಯನ್ನ ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇವತ್ತು ರಾಗಿ ಬಗ್ಗೆ ಹೇಳಿದ್ನಲ್ವಾ, ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕಬ್ಬಿಣದ ಅಂಶ ಇವೆಲ್ಲ ಇರೋದ್ರಿಂದ ಮಕ್ಕಳ ಹಲ್ಲು ಮೂಳೆಗಳು ಗಟ್ಟಿಯಾಗೋದಕ್ಕೆ, ಮಕ್ಕಳನ್ನ ರಕ್ತಹೀನತೆಯಿಂದ ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಹಾಗಾದರೆ ಇನ್ನು ಮುಂದೆ ನಿಮ್ಮ ಮಗುಗೆ ನೀವು ಕೊಡ್ತಾ ಇರೋ ಆಹಾರ ಪೌಷ್ಟಿಕ ಆಹಾರನೋ ಅಲ್ವೋ ಯೋಚನೆ ಮಾಡಿ ಕೊಡ್ತೀರಲ್ವಾ? ಇನ್ನು ಹೇಗಿದ್ರು ನಿಮ್ಮ ಮಗು ಹಾಡೋ ಈ ಮುದ್ದೆ ಹಾಡನ್ನ ನೀವು ವಿಡಿಯೋ ಮಾಡಿ ಕಳಿಸ್ತೀರಿ. ಜೊತೆಗೆ ಈ ಕಾರ್ಯಕ್ರಮ ಸರಣಿ ಬಗ್ಗೆ, ಇದರಲ್ಲಿ ಹೇಳ್ಕೊಡೋ ಹಾಡುಗಳನ್ನ ನಿಮ್ಮ ಮಗು ಕಲಿಯೋ ರೀತಿ, ನೀವು ಅದಕ್ಕೆ ಕಲಿಸೋ ರೀತಿ, ಮಗುಗೆ ಇದರಿಂದ ಆಗ್ತಾ ಇರೋ ಉಪಯೋಗ, ಜೊತೆಗೆ ನಿಮಗೆ ಅಂದ್ರೆ ಪೋಷಕರಿಗೆ ಇದರಿಂದ ಆಗ್ತಾ ಇರೋ ಅನುಕೂಲ, ಇವೆಲ್ಲ ವಿಷಯಗಳ ಬಗ್ಗೆ ನೀವು ಪಾಲಕರೂ ಕಳಿಸಿ. ಪೋಷಕರಾಗಿ ಮಗುವಿನ ಬೆಳವಣಿಗೆ ಬಗ್ಗೆ ಚಿಂತನೆಗಳನ್ನ ಯೂಟ್ಯೂಬ್ ಗೆಳೆಯರ ಜೊತೆ ಹಂಚಿಕೊಳ್ಳಿ. ಇನ್ನು ನಿಮ್ಮ ಈ ವಿಡಿಯೋಗಳನ್ನ ಮತ್ತು ಮಕ್ಕಳ ವಿಡಿಯೋಗಳನ್ನ 1 ವಾರದ ಒಳಗಾಗಿ ನಮಗೆ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಸಂಖ್ಯೆ ಮತ್ತೊಮ್ಮೆ ಕೇಳಿ, 9481572600 ಅಥವಾ AIRBDVT@gmail.comಗೆ 1 ವಾರದ ಒಳಗಾಗಿ ಕಳುಹಿಸಿಕೊಡಿ. ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮವನ್ನ ಮತ್ತೆ ಕೇಳೋಕೆ ಆಕಾಶವಾಣಿ ಭದ್ರಾವತಿ ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಿ. ಹಾಗೇನೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ನಲ್ಲಿ ದಾಖಲಿಸಿ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಗೆ ಅಪ್ಲೋಡ್ ಆಗಿರೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಿ. ನಿಮ್ಮ ಮಗು ದೇಶಕ್ಕೆ ನೀವು ಕೊಡ್ತಾ ಇರುವಂಥ ಒಂದು ದೊಡ್ಡ ಕೊಡುಗೆ. ಪ್ರತಿ ಆರೋಗ್ಯವಂತ ಮಗುವು ದೇಶದ ಆಸ್ತಿ. ಆದ್ದರಿಂದ ನಿಮ್ಮ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಬಗ್ಗೆ ಕಾಳಜಿ ವಹಿಸೋಕೆ ನೀವು ಏನೇನ್ ಮಾಡಬಹುದು ಅನ್ನೋ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿ. ಅನುಭವ ಪೂರ್ವಕವಾದ ನಿಮ್ಮ ಮಾತುಗಳಿಗಾಗಿ ಕಾಯ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ರಘುಮಾಮ. ನಮಸ್ಕಾರ. ಹಾಡುತ್ತಾ ನಲಿಯೋಣ. ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಸುಪ್ರಿಯಾ ಆಚಾರ್ಯ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ SR ಭಟ್. ಹಾಡುತ್ತಾ ನಲಿಯೋಣ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.